ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಹಬ್ಬ ಎಲ್ಲ ಚೆನ್ನಾಗಿ ಆಚರಿಸಿದ್ರಿ ಅಂತ. ಎಲ್ಲ ಹಬ್ಬ ಆದಮೇಲೆ ಮತ್ತೊಂದು ಹಬ್ಬದ ಸ್ವೀಟ್ ರೆಸಿಪಿ ತಂದಿದ್ದೀನಿ. ಇವತ್ತು ರಕ್ಷಾಬಂಧನ ಆಗಿರೋದ್ರಿಂದ ರಕ್ಷಾಬಂಧನಕ್ಕೆ ಒಂದು ಸಿಂಪಲ್ ಆಗಿರೋ ಒಂದು ಸ್ವೀಟ್ನ ಮಾಡೋದು, ಅಂದರೆ ಡೆಸರ್ಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ನಾನು ಡೆಸಿಕೇಟೆಡ್ ಕೋಕೋನಟ್ ಒಂದು ಬೌಲ್ ತೊಗೊಂಡಿದ್ದೀನಿ, ಮತ್ತು ಮಿಲ್ಕ್ ಪೌಡರ್ ಒಂದು ಬೌಲ್ ತೊಗೊಂಡಿದ್ದೀನಿ, ಮತ್ತು ಸಕ್ಕರೆ ಪುಡಿ ಮಾಡಿರೋವಂಥದ್ದು ಹಾಫ್ ಬೌಲ್ ತೊಗೊಂಡಿದ್ದೀನಿ, ಮತ್ತು ಹಾಲು 4 ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ, ಮತ್ತು ಕೋಕೋ ಪೌಡರ್ ಬೇಕಾಗುತ್ತೆ. ಇದನ್ನಿಷ್ಟನ್ನು ಉಪಯೋಗಿಸ್ಕೊಂಡು ಒಂದು ಡೆಸರ್ಟ್ನ ಮಾಡೋಣ. ಮೊದಲು ನಾನಿಲ್ಲಿ ಒಂದು ಬೌಲಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್, ಕೊಬ್ಬರಿ ತುರಿ ಪೌಡ್ರ್ ಬರೋದಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಬೌಲಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಲೈಟಾಗಿ ಸ್ವಲ್ಪ ಸಕ್ಕರೆ ಇರೋದ್ರಿಂದ ನಾವಿಲ್ಲಿ ಸಕ್ಕರೆ ಕಡಿಮೆ ತೊಗೋಬೇಕು. ಸೊ ಅದಕ್ಕೆ ಹಾಫ್ ಬೌಲು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ. ಫ್ರೆಶ್ಶಾಗಿ ಪುಡಿ ಮಾಡಿರೋಂಥ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು 3 ಡ್ರೈ ಇಂಗ್ರೀಡಿಯೆಂಟ್ಸ್ನ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದರಲ್ಲಿ ಯಾವುದು ಕುಕ್ ಮಾಡೋದು ಏನಿರಲ್ಲ, ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದು, ಆ ಡೆಸರ್ಟ್ನ ಫ್ರಿಜ್ಜಲ್ಲಿ ಇಟ್ಟು ಸೆಟ್ ಮಾಡೋದು ಅಷ್ಟೇ. ಇದು ಸಿಂಪಲ್ ಆಗಿರೋಂಥ ಡೆಸರ್ಟು, ಬೇಗ ಆಗೋಗುತ್ತೆ, ಮಕ್ಳಿಗೆ ತುಂಬ ಇಷ್ಟ ಆಗುವಂಥದ್ದು. ಸೊ ನಾನು ಈಗ 3 ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಈವನಾಗಿ ಎಲ್ಲ ಸಕ್ಕರೆ ಎಲ್ಲ ಕ್ಲೀನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಫ್ಲೇವರ್ಗೆ ಅಂತಂದ್ಬಿಟ್ಟು ನಾನು ವೆನಿಲಾ ಎಸೆನ್ಸ್ನ ಒಂದು 2 ಡ್ರಾಪ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 2 ಡ್ರಾಪ್ಸ್ ಅಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು. ಇದಕ್ಕೆ ನಾವೇನು ಇದು ಸ್ಟವ್ ಆನ್ ಮಾಡಿ ಮಾಡೋ ಅಂಥದ್ದೆಲ್ಲ, ಇದು ನೋ ಕುಕ್ಕಿಂಗ್ ಡೆಸರ್ಟು. ಮಕ್ಕಳಿಗೆ ಸ್ಕೂಲಲ್ಲಿ ಕಾಂಪಿಟೇಷನ್ ಕುಕ್ಕಿಂಗ್ ವಿತೌಟ್ ಫೈರ್ ಇದ್ದಾಗಲೂ ಕೂಡ ಈ ಡೆಸರ್ಟ್ನ ನೀವು ಹೇಳ್ಕೊಡ್ಬೋದು. ತುಂಬ ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ, ಮಕ್ಕಳು ಇಷ್ಟಪಟ್ಟು ಕೂಡ ಮಾಡ್ತಾರೆ ಇದನ್ನು. ಆಮೇಲೆ ಈಗ ನಾನೆಲ್ಲ ಡ್ರೈ ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪನೇ ಹಾಲು, ಇಷ್ಟನ್ನು ನಾನು ಉಪಯೋಗಿಸ್ಕೊಳ್ಳೋದಿಲ್ಲ. ಹೆಚ್ಚು ಕಮ್ಮಿ ಒಂದು 2 to 3 ಟೇಬಲ್ ಸ್ಪೂನಷ್ಟು, 2 ರಿಂದ 3 ಟೇಬಲ್ ಸ್ಪೂನಷ್ಟು ಮಾತ್ರ ಹಾಲು. ಇದನ್ನು ಹಿಟ್ಟನ್ನ ಅದಕ್ಕೆ ಕಲಿಸ್ಕೋಬೇಕು. ಇದೇನು ಮಿಲ್ಕ್ ಪೌಡರು ಮತ್ತು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀವಲ್ಲ, ಅದು ಹಿಟ್ಟನ್ನು, ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಹಾಗಾಗಿ ಸ್ವಲ್ಪ ಮಾತ್ರ ಹಾಲು ಹಾಕ್ಕೊಳ್ತೀನಿ. ಗಟ್ಟಿಗೆ ಕಲಿಸ್ಕೋಬೇಕು. ತುಂಬ ಜಾಸ್ತಿ ಹಾಲು ಹಾಕ್ಬಿಟ್ರೆ ತೆಳ್ಳಗಾಗ್ಬಿಡುತ್ತೆ, ಆಮೇಲೆ ನಿಮಗೆ ಉಂಡೆ ಥರ ಚಪಾತಿ ಹಿಟ್ಟಿನ ಥರ ಬರೋದಿಲ್ಲ ಕನ್ಸಿಸ್ಟೆನ್ಸಿ. ಹಾಗಾಗಿ ಒಂದು 2 ರಿಂದ 3 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಹಾಲು. ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರ ನೋಡಿಕೊಂಡು ಹಿಟ್ಟು, ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕು. ಈಗ ನಾನಿಲ್ಲಿ 2 ಪೋರ್ಷನ್ ಡಿವೈಡ್ ಮಾಡ್ಕೊಳ್ತೀನಿ, ಈಕ್ವಲ್ ಪೋರ್ಷನ್ಸ್ ಡಿವೈಡ್ ಮಾಡ್ಕೊಳ್ತೀನಿ. ಯಾಕೆಂದರೆ ನಾನು ಒಂದಕ್ಕೆ ಕೋಕೋ ಪೌಡರ್ನ ಹಾಕ್ಕೊಂಡು ಚಾಕ್ಲೇಟ್ ಫ್ಲೇವರ್ ಬರ್ಸ್ಕೊಳ್ತೀನಿ, ಇನ್ನೊಂದು ಹಾಗೆ ಪ್ಲೇನ್ ವೆನಿಲಾ ಫ್ಲೇವರ್ ಇರುತ್ತೆ. ಸೊ ಈಗ ಹಾಲು ಹಾಕಿದ್ಮೇಲೆ ಕ್ಲೀನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಗಟ್ಟಿಗೆ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಇದು ನೀಟಾಗಿ ಹೀಗೆ ಕಲಿಸ್ಕೋಬೇಕು. ಸಕ್ಕರೆ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಅಂಟುತ್ತೆ, ಯಾಕೆಂದರೆ ಹಾಲು ಹಾಕಿದ್ದೀವಿ, ಸಕ್ಕರೆ ಪುಡಿನೂ ಹಾಕಿದ್ವಿ, ಹಾಗಾಗಿ ಸ್ವಲ್ಪ ಅಂಟುತ್ತೆ ಅಷ್ಟೇ. ಆಮೇಲೆ ಈ ಸೈಡ್ಗೆ ನಾವು ಇನ್ನೊಂದು ಪೋರ್ಷನ್ ಡಿವೈಡ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ನಾವು ಕೋಕೋ ಪೌಡರ್ನ ಹಾಕ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಸಿಟ್ಕೋಬೇಕು. ಈ ಥರ 2 ಪೋರ್ಷನ್ನ ನಾವು ಮಾಡಿಟ್ಕೊಂಡ್ರೆ ನಮ್ಮ ಡೆಸರ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಚೆನ್ನಾಗಿ ನಾದ್ಕೋಬೇಕು. ತುಂಬ ಜಾಸ್ತಿ ಹಾಲು ಪೌಡ್ರ್ ಮಿಲ್ಕ್ ಹಾಕ್ಕೊಂಬಿಟ್ರೆ, ಅಂದರೆ ಹಾಲು ಹಾಕ್ಕೊಂಡ್ರೆ ಕಲಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಮತ್ತು ಕೈಗೆಲ್ಲ ಅಂಟುತ್ತೆ. ಸೊ ಈ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡು ನಾವು ಇವಾಗ ಕೋಕೋ ಪೌಡ್ರ್ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಂಡಿದ್ದೀವಿ. ನಿಮಗೆ ಚಾಕ್ಲೇಟ್ ಫ್ಲೇವರ್ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೊಂದು ಅರ್ಧ ಸ್ಪೂನು ಎಕ್ಸ್ಟ್ರಾ ಹಾಕ್ಕೋಬೋದು. ಆದರೆ ಮತ್ತೆ ಅದಕ್ಕೆ ಸಕ್ಕರೆ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಕೋಕೋ ಪೌಡ್ರ್ ಜಾಸ್ತಿ ಹಾಕ್ಕೊಂಡ್ರೆ. ಹಾಗಾಗಿ ಕರೆಕ್ಟ್ ಮೆಷರ್ಮೆಂಟ್ ಅಂದರೆ ಇಷ್ಟು 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಲೈಟಾಗಿರುತ್ತೆ ಫ್ಲೇವರು, ಚಾಕ್ಲೇಟ್ ಫ್ಲೇವರು. ಸೊ ಇದ್ರ ಬದಲಿಗೆ ಬೇಕಾದ್ರೆ ನೀವು ಬರೀ ಕಲರ್ನ ಆ್ಯಡ್ ಮಾಡ್ಕೋಬೋದು. ನಾನು ಫ್ಲೇವರ್ ಇರಲಿ, ಮಕ್ಳಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಕೋಕೋ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಆದಮೇಲೆ ಈ ಥರ ಆಗುತ್ತೆ. 2 ಉಂಡೆಗಳು, ದೊಡ್ಡ ಉಂಡೆಗಳಾಗುತ್ತೆ. ಸೊ ಇದನ್ನು ನಾವು ಲಟ್ಟಿಸ್ಕೋಬೇಕಷ್ಟೇ, ಇದು ಏನಿಲ್ಲ. ಫಸ್ಟು ನಾನು ವೈಟ್ ಕಲರ್ದನ್ನು ಈ ಥರ ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಸವರ್ಕೊಂಡು ಆಮೇಲೆ ಅದ್ರ ಮೇಲೆ ಇನ್ನೊಂದು ಬಟರ್ ಪೇಪರ್ನ ಇಟ್ಬಿಟ್ಟು ಲಟ್ಟಿಸ್ತೀನಿ. ಇದನ್ನು ದಪ್ಪಗೆ 1 ಇಂಚಷ್ಟು ದಪ್ಪಕ್ಕೆ ನಾವು ಲಟ್ಟಿಸ್ಕೋಬೇಕು, ರೌಂಡಾಗಿ ಲಟ್ಟಿಸ್ಕೋಬೇಕು. ಈಗ ಬಟರ್ ಪೇಪರ್ ಮೇಲೆ ಇದನ್ನು ಇಟ್ಟು ನಾವೇನು ಮಿಲ್ಕ್ ಪೌಡ್ರದ್ದು ಮಾಡ್ಕೊಂಡಿದ್ವಲ್ಲ ಅದನ್ನಿಟ್ಟು ಅದ್ರ ಮೇಲ್ಗಡೆ ಮತ್ತೆ ಇನ್ನೊಂದು ಬಟರ್ ಪೇಪರ್ ಇಟ್ಬಿಟ್ಟು 2 ಸೈಡೂ ಗ್ರೀಸ್ ಮಾಡ್ಕೋಬೇಕು ತುಪ್ಪದಿಂದ. ಆಮೇಲೆ ಲಟ್ಟಿಸ್ಬಿಡ್ಬೇಕು. ಆದರೆ ದಪ್ಪ ಇರಬೇಕು, 1 ಇಂಚಷ್ಟು ದಪ್ಪನ ನಾವು ಲಟ್ಟಿಸ್ಕೋಬೇಕು. ಈ ಥರ ನೋಡಿ, ಈ ಥರ ನಿಧಾನಕ್ಕೆ ಲಟ್ಟಿಸ್ಕೊಂಡ್ರೆ ಎಲ್ಲೂ ಅರ್ಧೋಗೋದಿಲ್ಲ, ಕಟ್ಟಾಗೋದಿಲ್ಲ. ಸೊ ಡೈರೆಕ್ಟಾಗಿ ನೀವು ಲತ್ತುಡಿಲಿ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಅದರಲ್ಲಿ ಸಕ್ಕರೆ ಅಂಶ ಇರೋದ್ರಿಂದ ಅಂಟುತ್ತೆ ಲತ್ತುಡಿಗೆ. ಹಾಗಾಗಿ ಈಗ ನಾವು ಬಟರ್ ಪೇಪರ್ ಸಹಾಯದಿಂದ ಲಟ್ಟಿಸ್ಕೊಳ್ತೀವಿ. ಚೆನ್ನಾಗಿ ಹಿಂಗೆ ಲಟ್ಟಿಸ್ಕೊಂಡು ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ನೋಡಿ, ಈ ಥರ ಇಷ್ಟು ಬಂದರೆ ಸಾಕು. ಇಷ್ಟು ದಪ್ಪಗೆ ಇರಬೇಕು, ದಪ್ಪನೂ ಇರಬೇಕಿದು. ಏಕೆಂದರೆ ಒಂದ್ರ ಮೇಲೆ ಒಂದು ಹಾಕೋದ್ರಿಂದ ಈ ಥರ ಸೈಜಿಗೆ ಬಂದರೆ ಸಾಕು. ನೀವು ಆಮೇಲೆ ಕ್ವಾಂಟಿಟಿ ಇನ್ನೂ ಜಾಸ್ತಿ ತೊಗೊಂಡ್ರೆ ಇನ್ನೂ ಸ್ವಲ್ಪ ದಪ್ಪಗೆ ಮಾಡ್ಕೋಬೋದು. ನೋಡಿ, ಹಿಂಗೆ ನೀಟಾಗಿ ಬರುತ್ತೆ, ಎಲ್ಲೂ ಅಂಟೋದಿಲ್ಲ. ಯಾಕೆಂದರೆ ನಾವು ಗ್ರೀಸ್ ಮಾಡ್ಕೊಂಡಿರ್ತೀವಿ ಸ್ವಲ್ಪ ತುಪ್ಪದಿಂದ,
ಹಾಗಾಗಿ ಇಷ್ಟು ದಪ್ಪ ಇರಲಿ ಇದನ್ನು ನಾವು ಆಮೇಲೆ ಫ್ರಿಜ್ಜಲ್ಲಿಟ್ಟು ಸೆಟ್ ಮಾಡ್ಕೊಳ್ತೀವಿ. ಇವಾಗ ಇದು ಸಕ್ಕರೆ ಮೆಲ್ಟ್ ಆಗಿರುತ್ತಲ್ಲ ಸ್ವಲ್ಪ, ಹಾಗಾಗಿ ಸ್ವಲ್ಪ ಸ್ಟಿಕ್ಕಿ ಇರುತ್ತೆ. ಈಗ ನೆಕ್ಸ್ಟ್ ನಾವು ಅದೇ ಪೇಪರ್ಗೆ ಇನ್ನೂ ಸ್ವಲ್ಪ ತುಪ್ಪ ಹಚ್ಕೊಂಡು ಕೈಗೆಲ್ಲ ಇದು ನಾವು ಚಾಕ್ಲೇಟ್ದೇನು ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನು ದಪ್ಪಗೆ ಲಟ್ಟಿಸ್ಕೊಳ್ತೀವಿ. ಸೇಮ್ ಅದನ್ನು ಹೇಗೆ ಲಟ್ಟಿಸ್ಕೊಂಡಿದ್ವಲ್ಲ ಇದನ್ನು ಕೂಡ ಅದೇ ಥರ ಲಟ್ಟಿಸ್ಕೋಬೋದು. ಚಾಕ್ಲೇಟ್ ಫ್ಲೇವರ್ ಬೇಡ ಅಂದವರು ಬರೀ ನೀವು ಎರಡಕ್ಕೂ ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಒಂದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರಲಿ, ಯಾಕೆಂದರೆ ಇದು ರೋಲ್ ಮಾಡ್ತಾ ಇರ್ಬೇಕಾದ್ರೆ ಒಂದಕ್ಕೊಂದು ಡಿಫ್ರೆಂಟ್ ಶೇಪ್ ಆಗಿ ಕಾಣಿಸ್ಬೇಕಲ್ವಾ, ಹಾಗಾಗಿ ನಾನು ಕಲರ್ ಹಾಕ್ಕೋಬೋದು. ನೀವು ಕೇಸರಿ ಕಲರು ಅಥವಾ ಗ್ರೀನ್ ಕಲರು ಯಾವುದಾದ್ರೂ ಫುಡ್ ಕಲರ್ನ ಹಾಕ್ಕೊಂಡು ಈ ಥರ ಲಟ್ಟಿಸ್ಕೋಬೋದು. ಅದು ಇನ್ನೊಂದು ಆಪ್ಷನ್ ಅಷ್ಟೇ. ಬಟ್ ಇಂಗ್ರೀಡಿಯೆಂಟ್ಸ್ ಮಾತ್ರ ಸೇಮು. ಮಿಲ್ಕ್ ಪೌಡರು, ಕೋಕೋನಟ್ ಪೌಡರು ಮತ್ತು ಪೌಡರ್ ಶುಗರು, ಸಕ್ಕರೆನ ಪುಡಿ ಮಾಡಿಕೊಂಡು ಹಾಕುವಂಥದ್ದು. ಆದರೆ ಸಕ್ಕರೆ ಏನಿರುತ್ತಲ್ಲ ಕ್ವಾಂಟಿಟಿ ಅದನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ತುಂಬ ಸಕ್ಕರೆ ಕರೆಕ್ಟಾಗಿ ಹಾಕ್ಬಿಟ್ರೆ ಅಂಟ್ಕೊಂಡ್ಬಿಡುತ್ತೆ, ನಿಮಗೆ ಲಟ್ಟಿಸೋದಕ್ಕೆ ಬರೋದಿಲ್ಲ. ಹಾಗಾಗಿ ಕರೆಕ್ಟ್ ಅಳತೆಲೇ ಹಾಕ್ಕೊಂಡು ಚಾಕ್ಲೇಟ್ ಫ್ಲೇವರ್ದು ಲಟ್ಟಿಸ್ಕೊಂಡಾಯ್ತಲ್ಲ, ಅದ್ರ ಮೇಲೆ ನಾವು ಮುಂಚೆನೇ ಲಟ್ಟಿಸ್ಕೊಂಡಿರೋಂಥ ವೆನಿಲಾ ಫ್ಲೇವರ್ದನ್ನು ಅದ್ರ ಮೇಲೆ ಹಾಕಿ ಎರಡನ್ನೂ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಈಗ ಅದೇ ನಾವು ಬಟರ್ ಪೇಪರ್ದು ಏನಿರುತ್ತಲ್ಲ ಅದರಲ್ಲಿ ನೀಟಾಗಿ ಈ ಥರ ರೋಲ್ ಮಾಡ್ಕೋಬೇಕು ಎರಡು. ಈಗ ಅದು ರೋಲ್ ಮಾಡಿದ್ದನ್ನು ನಾನು ಫ್ರಿಜ್ಜಲ್ಲಿ 2 hours ಸೆಟ್ ಆಗೋಕ್ಕೆ ಇಟ್ಟಿದ್ದೀನಿ. ಫ್ರೀಝರಲ್ಲಿ ಇಡಬೇಕು. ಸೆಟ್ ಆದಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲೆ ಅದನ್ನು ಹೊರಗೆ ತೆಗೆದು ಈಗ ನಾನು ಫ್ರೀಝರಲ್ಲಿ ಸೆಟ್ ಆಗಿರೋಂಥ ರೋಲ್ನ ಆಚೆ ತೆಗೆದಿಟ್ಟು ನಾವು ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀವಿ. ನಿಮಗೆ ಮೇಲ್ಗಡೆ ಬ್ರೌನ್ ಅಂದರೆ ಚಾಕ್ಲೇಟ್ ಬೇಕೋ ಅಥವಾ ಒಳಗಡೆ ಚಾಕ್ಲೇಟ್ ಬೇಕೋ ಅದು ನಿಮ್ಮ ಚಾಯ್ಸ್. ಅದು ಫಸ್ಟು ನೀವು ಕೆಳಗಡೆ ವೈಟ್ದು ವೆನಿಲಾದು ಇಟ್ಕೊಂಡು ಅದ್ರ ಮೇಲ್ಗಡೆ ಚಾಕ್ಲೇಟ್ ದಾರ ಇಟ್ಕೋಬೋದು, ಇಲ್ಲ ಚಾಕ್ಲೇಟ್ದು ಫಸ್ಟ್ ಇಟ್ಕೊಂಡು ಅದರ ಮೇಲ್ಗಡೆಗೆ ವೈಟನ್ನು ರೋಲ್ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸು. ನಾನು ಈ ಥರ ಮೇಲ್ಗಡೆ ಚಾಕ್ಲೇಟ್ ಕಾಣೋ ಥರ ಮಾಡ್ಕೊಂಡಿದ್ದೀನಿ. ಸೊ ಅದು 2 hours ಫ್ರೀಝರಲ್ಲಿ ಸೆಟ್ ಆದಮೇಲೆ ಅದು ಗಟ್ಟಿಯಾಗಿರುತ್ತೆ. ಸೊ ಈಗ ನಾವು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ, ಯಾಕೆಂದರೆ ರೋಲ್ ಅಲ್ವಾ ಇದು, ಹಾಗಾಗಿ ಇವಾಗ ನಾವು ರೋಲ್ ಮಾಡಿದ್ದನ್ನು ಕಟ್ ಮಾಡ್ಕೊಂಡಿದ್ದೀವಿ. ಈ ಥರ ನಾವು ಇವತ್ತಿನ ಡೆಸರ್ಟ್ನ ರೆಡಿ ಮಾಡ್ಬೋದು. ಇದು ಚಾಕ್ಲೇಟ್ ಕೋಕೋನಟ್ ಡಿಲೈಟ್ ಅಂತ ಡೆಸರ್ಟ್ ಹೆಸರು. ಸೊ ಇದು ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ಮತ್ತು ನಾವು ಕೂಡ ಯಾವಾಗಾದರೂ ಬೇಜಾರಾದಾಗ ಅಥವಾ ಈ ಥರ ಊಟ ಆದಮೇಲೆ ಏನಾದ್ರು ಒಂದು ಡೆಸರ್ಟ್ ತಿನ್ನಬೇಕು, ಸ್ವೀಟ್ ಬೇಕು ಅಂತ ಅನಿಸ್ದಾಗ ಈ ಥರದ್ದು ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ತಿನ್ಬೋದು. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಸೆಟ್ ಆಗಿರುತ್ತೆ ಕ್ಲೀನಾಗಿ. ಇದು ಪೌಡರ್ ಶುಗರೆಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿ ಸೆಟ್ ಆಗಿರುತ್ತೆ ಮತ್ತು ತುಂಬ ಸಿಂಪಲ್ಲಾಗಿ ಹೋಗುತ್ತೆ, ತುಂಬ ಟೈಮ್ ಹಿಡಿಯೋದಿಲ್ಲ. ಮತ್ತು ನೀವೇನು ಸ್ಟವ್ ಆನ್ ಮಾಡಿ ಕುಕ್ ಮಾಡಬೇಕು ಸ್ವೀಟ್ ಅಂತ ಆ ಥರ ಏನಿಲ್ಲ. ನೀವು ಇಲ್ಲಿ ಹಾಲು ಬದಲು ಕಂಡೆನ್ಸ್ ಮಿಲ್ಕ್ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ನಾನು ಇಲ್ಲಿ ಹಾಲೇ ಸ್ವಲ್ಪ, ಯಾಕಂದರೆ ಇದರಲ್ಲಿ ಒಂದು ಅಥವಾ 2 ಸ್ಪೂನ್ಸ್ ಅಷ್ಟೇ ಬೇಕಾಗಿರೋದು ಹಾಲು, ಹಾಗಾಗಿ ಹಾಲನ್ನೇ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಈ ಥರ ನಮ್ಮ ಡೆಸರ್ಟ್ ರೋಲ್ ಏನಿದೆಯಲ್ಲ ರೆಡಿಯಾಗಿದೆ. ಇದನ್ನು ನೀವು ಮಕ್ಕಳಿಗೆ ಯಾವಾಗಾದರೂ ಕುಕ್ಕಿಂಗ್ ಕಾಂಪಿಟೇಷನ್ ಇದ್ದಾಗ ಸ್ಕೂಲಲ್ಲಿ ಅದಕ್ಕೂ ಕೂಡ ಹೇಳ್ಕೊಡ್ಬೋದು. ಕುಕ್ಕಿಂಗ್ ವಿತೌಟ್ ಫೈರ್ ಅಂತ ಬಂದಾಗ ಅವಾಗ ಇದನ್ನು ಹೇಳ್ಕೊಡ್ಬೋದು. ಆಮೇಲೆ ಈ ಥರ ಮಕ್ಕಳಿಗೆ ಯಾವ್ದಾರ ಸ್ಪೆಷಲ್ ಡೇಸ್ ಇದ್ದಾಗ ಅವರು ಮಾಡಿ ಪ್ರೆಸೆಂಟ್ ಮಾಡಬೇಕು ಅಂತಂದಾಗ ಇದು ಒಂದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಚಾಕ್ಲೇಟ್ ಇರೋದ್ರಿಂದ. ಚಾಕ್ಲೇಟ್ ಫ್ಲೇವರ್ ಬೇಡ ಅಂದರೆ ರೆಗ್ಯುಲರ್ ನೀವು ಎರಡೂ ವೆನಿಲಾ ಎಸೆನ್ಸ್, ಕಲರ್ ಬೇರೆ ಬೇರೆ ಫುಡ್ ಕಲರ್ಸ್ ಹಾಕ್ಕೊಂಡು ಮಾಡ್ಬೋದು. ಇವತ್ತು ನಾವು ರಾಖಿ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಈ ಥರದ್ದು ಮಾಡಿದ್ದೀವಿ. ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ. ಇಲ್ಲ ನಿಮ್ಗೆ ಯಾವ ಥರ ಬೇರೆದು ಈ ಥರ ಕುಕ್ಕಿಂಗ್ ವಿತೌಟ್ ಫೈರ್ದು ಯಾವ್ದಾರ ಡೆಸರ್ಟ್ಸ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇನ್ನು ಯಾವ ಥರ ಹೊಸ ಥರ ಗೊತ್ತಿದ್ದರೆ ನೀವು ಕೂಡ ನನ್ನ ಜೊತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನಾನು ಈ ಸ್ಪೆಷಲಾಗಿರೋ ಕೋಕೋನಟ್ ಚಾಕ್ಲೇಟ್ ಡಿಲೈಟನ್ನು ಮಾಡಿದ್ದೀನಿ. ತುಂಬ ಸಿಂಪಲ್ ಆಗಿರೋವಂಥ ಡೆಸರ್ಟ್ ಇದು. ಇದನ್ನು ಯಾವುದಾದ್ರೂ ಸಣ್ಣ ಪುಟ್ಟ ಫೆಸ್ಟಿವಲ್ಲು ಅಥವಾ ಈ ಥರ ಸರ್ಪ್ರೈಸ್ ಕೊಡೋದಕ್ಕೆ, ಯಾರಿಗಾದ್ರೂ ಬಂದಾಗ ಮಾಡಿಕೊಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಇನ್ಯಾವ್ದಾರ ಹೊಸ ರೆಸಿಪಿ ನಿಮಗೇನಾದರೂ ಗೊತ್ತಿದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.